ಇದು ಮೂಲತಃ ಶ್ರೀ ಕುಕ್ಕುವಾಡೇಶ್ವರಿ ದೇವಿ ಅಮ್ಮನವರು ಅಂತೇಳಿ. ಇದು ಚನ್ನಗಿರಿ ತಾಲೂಕು ಅಮ್ಮನಗುಡ್ಡ ಅಂತೇಳಿ. ಸುಮಾರು 400 ವರ್ಷಗಳ ಇತಿಹಾಸ ಇರುವ ಪ್ರಸಿದ್ಧವಾದ ದೇವಿ. ಇದು ಮೂಲತಃ ಹುತ್ತದಲ್ಲಿ ಒಡಮೂಡಿರ್ತಕ್ಕಂಥ ಶ್ರೀ ಕುಕ್ಕುವಾಡೇಶ್ವರಿ. ಸುಮಾರು 400 ವರ್ಷಗಳ ಹಿಂದಿನ ಇತಿಹಾಸ ಇದ್ರ ನೋಡ್ಬೇಕಂದ್ರೆ, ಇದು ಆಗಿನ ಕಾಲದಲ್ಲಿ ತುಂಬ ಕಾಡಿತ್ತು. ಆ ಕಾಡಿನಲ್ಲಿ ಬರೀ ಬಿದಿರು ಪೇಳೆ ಕಾಡು ಇದ್ರ ನಡುವೆನೇ ವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮದ ಸುತ್ತಮುತ್ತಲು ಸುತ್ತಮುತ್ತಲು ಗ್ರಾಮಗಳಿಂದ ದನ ಕರುಗಳನ್ನ ಮೇಯಿಸ್ಲಿಕ್ಕೆ ಬರುವಂಥ ಸಂದರ್ಭದಲ್ಲಿ ಒಂದು ದಿನ ಅಜ್ಜಿಹಳ್ಳಿ ಅಂತ ಗ್ರಾಮದಲ್ಲಿ ಗೌಡ್ರ ಮನೆ ದನ ಕರುಗಳಲ್ಲಿ ಮೇಯ್ಸೋಕ್ಕೂ ಭಾಳ ಬಂದಂಥ ಸಂದರ್ಭದಲ್ಲಿ ಅವ್ರ ಮನೆ ಗೌಡ್ರ ಮನೆ ಹಸು ದಿವಸ ಬಂದಿಲ್ಲಿ ಆ ಹುತ್ತಕ್ಕೆ ಹಾಲು ಕರೆಯೋದು. ಹುತ್ತಕ್ಕೆ ಹಾಲು ಕರೆದು ಮನೆಗೆ ಹೋಗೋದು. ಅವಾಗ ಪ್ರತಿ ದಿವಸ ಮನೆಗೆ ಗೌಡ್ರ ಮನೆಗೆ ಯಾಕೆ ಹಸು ಹಾಲು ಕೊಡ್ತಾ ಇಲ್ಲ ಅಂತ ವಿಮರ್ಶೆ ಮಾಡ್ಕೊಂಡು ಬಂದಾಗ ಆಳೆ ಕೇಳಿದಂತೆ ಎಲ್ಲ ಹಸುಗಳು ಹಾಲು ಕೊಡ್ತೇವೆ, ಒಂದು ಹಸು ಯಾಕಪ್ಪ ಹಾಲು ಕೊಡ್ತಿಲ್ಲ ಅಂದಾಗ, ಗೊತ್ತಿಲ್ಲ ಬುದ್ಧಿ ನೋಡ್ತೀನಿ ಬಂದು ಚೆಕ್ ಮಾಡ್ತೀನಿ ಅಂದಾಗ ಹಸು ಜೊತೆ ಬಂದು ಒಂದು ದಿವಸ ಹಿಂಬಾಲಿಸಿ ಬಂದು ಇಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಈ ಕಾಡಿನ ಗ್ರಾಮದಲ್ಲಿ ಬಿದಿರು ಪೇಳೆಯಲ್ಲಿ ಇರತಕ್ಕಂಥ ಹುತ್ತದಲ್ಲಿ ಒಂದು ಹಸು ಬಂದು ಹಾಲು ಕರಿತಿತ್ತು. ಅವನು ಅದನ್ನು ನೋಡಿಬಿಟ್ಟು ತಗೊಂಡೋಗಿ ಗೌಡ್ರಿಗೆ ಹೇಳಿದಾಗ ಗೌಡ್ರು ಈ ಥರ ಆಗಿದೆ ಅಂದಾಗ ಅವು ಇದೇನೋ ಐತಿ ಏನೋ ಇದಿರಬೇಕು ಅಂತೇಳಿ ಗ್ರಾಮಸ್ಥರೆಲ್ಲ ಬಂದು ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಬಂದು ಏನಿದೆ ಅಂತ ವಿಮರ್ಶೆ ಮಾಡಿದ್ದು ಸೆಟ್ ಮಾಡಿದಾಗ ಬಿದಿರು ಪೇಳೆಗೆ ಕೆಳಗಡೆ ಒಂದು ಹುತ್ತ ಕಾಣಿಸ್ತವ್ರಿಗೆ. ಹುತ್ತ ಕಂಡಷ್ಟು ಏನಾಗುತ್ತಾಗ ಇದೇನೋ ಅದನ್ನೆಲ್ಲ ಸ್ವಚ್ಛ ಮಾಡಿದ್ದು ದೇವರು ನೆಲೆಸಿರೋದು ಅಂತ ಗೊತ್ತಾದಾಗ ಒಂದು ಹೆಣ್ಮಗು ಮೇಲೆ ಬಂದು ನಾನು ಕುಕ್ಕುವಾಡೇಶ್ವರಿ ಕಣಪ್ಪ ಇಲ್ಲಿ ನೆಲೆಸಿದ್ದೀನಿ, ನನಗೊಂದು ದೇವಸ್ಥಾನ ಕಟ್ಕೊಡ್ರಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅಜ್ಜಿಹಳ್ಳಿ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಭಕ್ತರು ಬಂದು ಅವತ್ತಿಂದ ಒಂದು ಸ್ಥಳ ಗುರ್ಸಿ ಕುಕ್ಕುವಾಡ ಅನ್ನೋ ಗ್ರಾಮ ನನ್ನ ಈಶ್ವರಿ ಕುಕ್ಕುವಾಡೇಶ್ವರಿ ಅಂತ ನನ್ನ ಹೆಸರು, ನಾನು ಇಲ್ಲಿ ನೆಲೆಸಿದ್ದೀನಿ, ನನಗೆ ಇಲ್ಲಿ ವಾಸ ಮಾಡ್ಲಿಕ್ಕೆ ಸಣ್ಣ ದೇವಸ್ಥಾನ ಕಟ್ಟಬೇಕು ಅಂದಾಗ ಅವತ್ತು ಸಣ್ಣದಾಗಿ ಒಂದು ಗುಡಿ ಕಟ್ಟಿದಂಥ ಸಂದರ್ಭದಲ್ಲಿ ಅವತ್ತಿಂದ ಇವತ್ತಿನವರೆಗೂ ಪ್ರತಿ ವರ್ಷವೂ ಬರ್ತಾ ಇಂಪ್ರೂವ್ಮೆಂಟ್ಸ್ ಆಗಿ ಭಕ್ತರ ಹೇಳಿಕೆಗೆ ಒಂದು ಶೋಷಣೆ ಭಕ್ತರ ಈಡೇರಿಕೆ ಆಗದಂಥ ಸಂದರ್ಭದಲ್ಲಿ ಭಕ್ತರ ಆಶಯಗಳನ್ನು ಈಡೇರಿಸಿ ಅವತ್ತಿಂದ ಇವತ್ತಿನವರೆಗೂ ಶ್ರೀ ಕುಕ್ಕುವಾಡೇಶ್ವರಿ ದೇವಿಯು ಅಮ್ಮನಗುಡ್ಡದಲ್ಲಿ ನೆಲೆಸಿ ಸುಮಾರು 400 ವರ್ಷದ ಇತಿಹಾಸಗಳಿಂದಲೂ ಸದಾ ನಡ್ಕೊಂತ ಭಕ್ತರ ಸೇವೆಯಲ್ಲಿ ಬರ್ತಾ ಇತ್ತೀಚಿನ ದಿನಗಳಲ್ಲಿ ಪ್ರಸಿದ್ಧಿಯಾಗಿ ಈ ಲೆಕ್ಕಕ್ಕೆ ಬಂದಿದೆ. ಇದು ತಾಲೂಕು ಮುಜರಾಯಿ ನೇತೃತ್ವದಲ್ಲಿರೋದ್ರಿಂದ ತಹಸೀಲ್ದಾರ್ ಇದಕ್ಕೆ ಹೋಲ್ಡಿಂಗ್ ಇರ್ತಾರೆ, ಇಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಅಂತ ಇರ್ತಾರೆ, ಇದು ಶಾಸಕರ ನೇತೃತ್ವ ಇರುತ್ತೆ. ಸುತ್ತಮುತ್ತಲು ಭಕ್ತರ ಜೊತೆಗೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಸಹಕಾರದಿಂದ ದೇವಸ್ಥಾನ ಇವತ್ತು ಈ ಲೆಕ್ಕಕ್ಕೆ ಬಂದಿದೆ. ಸುಮಾರು 2013ರಲ್ಲಿ ಈ ದೇವಸ್ಥಾನ ಹೊಸದಾಗಿ ನವೀಕರಣ ಆಯಿತು. ಅದಕ್ಕಿಂತ ಮುಂಚಿತವಾಗಿ ಒಂದು ಹಂಚಿನ ಮನೆ ಥರ ದೇವಸ್ಥಾನ ಇತ್ತು. ಅವಾಗಲಿಂದ ಇವಾಗ ನಡೀಕಂತ ಬಂದಿದೆ. ಇದು ಪ್ರತೀತಿ ಏನಪ್ಪ ಅಂದರೆ, ಕರ್ನಾಟಕದಲ್ಲಿ ಯಾವುದೇ ಮನೇಲಿ ಒಂದು ಹಸು ಹಾಲು ಕೊಟ್ಟು ಹಸು ಕರು ಹಾಕಿ ಅಂದರೆ ಪ್ರಥಮವಾಗಿ ಚೊಚ್ಚಲ ಹಾಲು ಅಂದರೆ ಗೀಬ್ನ ಹಾಲು ಅಂತ ಏನು ಬರುತ್ತೆ, ಗಿಣ್ಣ ಎಲ್ಲೇ ಇದ್ರೂ ಫಸ್ಟ್ ಇಲ್ಲಿಂದ ಈ ದೇವಿ ನೈವೇದ್ಯ ಮಾಡಿಬಿಟ್ಟು ಆನಂತರ ಮುನ್ನಡೆಯುವಂಥ ಪ್ರತೀತಿ ಇವತ್ತಿಗೂ ನಡೀತಿದೆ. ಹಸು ಕರು ಹಾಕಿದ ತಕ್ಷಣ ಪ್ರತಿ ಫಸ್ಟಿಗೆ ನೈವೇದ್ಯ ಅಮ್ಮನಿಗೆ ಆಗ್ಬೇಕು. ಹಂಗಾಗಿ ಅವತ್ತಿಂದ ಇವತ್ತಿಗೆ ನಡ್ಕೊಂಡ್ಬಂದಿದೆ. ಪ್ರತಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಸುಮಾರು ಸಾವಿರಾರು ಜನ ಭಕ್ತರು ಬಂದು ನಿಲ್ಲಿಸಿ ಪ್ರಸಿದ್ಧಿಯಾದಂಥ ದೇವಸ್ಥಾನ ಆದಿದೇವತೆ ಶ್ರೀ ಕುಕ್ಕುವಾಡೇಶ್ವರಿ ಅಂತೇಳಿ. ಭಕ್ತರು ಏನೇ ಕೋರಿಕೆ ಮಾಡ್ಕೊಂಡ್ರು ಬೇಡಿಕೆ ಹೇಳಿರು ಅದು ಈಡೇರಿಸ್ಕೊಂಡು ಪ್ರತಿಯೊಂದು ಭಕ್ತರನ್ನ ಆಶೀರ್ವಾದ ಮಾಡ್ತಾ ಬಂದಂಥ ಶ್ರೀ ಕುಕ್ಕುವಾಡೇಶ್ವರಿ ದೇವಿ ಇಲ್ಲಿ ನೆಲೆಸಿ ಇವತ್ತಿಗೆ ಈ ಲೆಕ್ಕಕ್ಕೆ ಮಾಡ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಭಾಳ ಪ್ರಭಾವ ಬೀರಲಿದೆ ಅಂತೇಳಿ ಈ ಮುಖಾಂತರ ಹೇಳ್ತಿದ್ವಿ. ಆದಿಶಕ್ತಿ ಕುಕ್ಕುವಾಡೇಶ್ವರಿ ಪ್ರತಿಯೊಬ್ಬ ಭಕ್ತರು ಏನೇ ಆರೈಕೆ ಮಾಡ್ಕೊಂಡ್ರು ಬಂದಿಲ್ಲಿ ಶುಕ್ರವಾರ ಮಂಗಳವಾರ ಬಂದು ಅವ್ರದ್ದು ಸೇವೆ ಮಾಡ್ಕೊತ ಕುರಿ ಕೋಳಿ ಬಲಿ ಕೊಡ್ತಾ ಅವ್ರ ಹರಕೆನೆಲ್ಲ ತೀರಿಸ್ಕೊಂಡು ಹೋಳಿಗೆ ತುಪ್ಪ ಎಡೆ ಮಾಡಿ ಮತ್ತು ಜವಳ ನಾಮಕರಣ ಆಮೇಲೆ ಇತ್ಯಾದಿ ಕಾರ್ಯಕ್ರಮಗಳೆಲ್ಲ ನಡೆಸ್ತಾ ಭಕ್ತರುಗಳು ಏನೇ ಆಸೆ ಇದ್ದರೂ ಇಲ್ಲಿ ಬಂದು ದೇವಿ ಸೇವೆ ಮಾಡ್ತಾ ದೇವಿಗೆ ಕೃಪೆಗೆ ಪಾತ್ರರಾಗಿದ್ದಾರೆ. ಶ್ರೀ ಕುಕ್ಕುವಾಡೇಶ್ವರಿ ದೇವಸ್ಥಾನ ಅಮ್ಮನಗುಡ್ಡ ಇವತ್ತಿಗೂ ಪ್ರಸಿದ್ಧಿಯಾಗಿ ಹೊರಹೊಮ್ಮಲಿಕ್ಕೆ ಆ ದೇವಿ ಆಶೀರ್ವಾದನೆ ಕಾರಣ. ಅಲ್ಲಿ ದೇವರ ಪಕ್ಕದಲ್ಲಿ ಒಬ್ರು ಕೂತಿದಾರಲ್ಲ, ಅದು ಪರಶುರಾಮ ದೇವರು ಅಂತೇಳಿ. ಮೂಲತಃ ಕೆಳಗಡೆ ಹುತ್ತದಲ್ಲಿ ಏನು ಒಡಮೂಡಿದೆಯಾ ಅದರಲ್ಲಿ ಏನಾಯ್ತು ಅಂದ್ರೆ ಅವತ್ತಿನ ಕಾಲದಲ್ಲಿ ಹುತ್ತದಲ್ಲಿ ಮಗು ಎತ್ಕೊಂಡು ಕುಂತಿರೋದು. ಅದು ಮೂಲತಃ ಬೆಳ್ಳಿ ವಿಗ್ರಹ ಇದೆಯಲ್ಲ ಅದ್ರ ಕೆಳಗಡೆ ಹುತ್ತ ಒಡಮೂಡಿದೆ. ಅದು ಇವತ್ತಿನವರೆಗೂ ಹಂಗೆ ಇದೆ. ಹಳೆ ದೇವಸ್ಥಾನ ಇದ್ದಾಗ ಸುಮಾರು 15 ವರ್ಷ ಹಿಂದಿನ ದೇವಸ್ಥಾನದಲ್ಲಿ ಅದನ್ನೇ ನಾವು ಮೂಲವಾಗಿ ಪೂಜೆ ಮಾಡ್ತಿದ್ವಿ. ತದನಂತರ ಹೊಸ ದೇವಸ್ಥಾನ ಆದಾಗ ಹಳೆ ಉದ್ಭವ ಆಗಿರೋ ಮೂರ್ತಿ ನಾವೇನು ಡಿಸ್ಟರ್ಬ್ ಮಾಡ್ಬಾರ್ದು ಅಂತೇಳಿ ಅದನ್ನಲ್ಲೇ ನಾವೇ ಕೂರಿಸಿ ಅದ್ರ ಮೇಲೆ ಹೊಸ ಅಮ್ಮನ್ನ ತುಮಕೂರಿಂದ ಒಬ್ಬ ಭಕ್ತ ಒಬ್ಬರೇ ಮಾಡಿ ಒಂದು ತನ್ನ ಮನೆಯನ್ನ ಜಾಗನ ಮಾರಿಬಿಟ್ಟು ನಾನೇ ಮಾಡಿಸ್ಕೊಡ್ತೀನಿ ಅಂತೇಳಿ ಮಾಡಿಸ್ಕೊಟ್ಟಂಥ ಒಂದು ಅಮ್ಮನ ವಿಗ್ರಹ ಅದು. ಅದರಲ್ಲಿ ಕೆಳಗಡೆ ಯಾವ ರೀತಿ ಇದೆಯೋ ಅದೇ ರೀತಿ ಅದು ತಾಯಿ ಪರಶುರಾಮ ಮಗುನ ಎತ್ಕೊಂಡು ಕುಂತಿರೋಂಥ ದೇವರದು. ಇದು ಮಕ್ಕಳ ದೇವಿ, ಆರಾಧ್ಯ ದೇವತೆ. ಮಕ್ಕಳ ಆರೋಗ್ಯ ಏನೇ ಒಂದು ಬೇಡಿಕೆ ಮಕ್ಕಳಾಗದೇ ಇರ್ಬೋದು, ಮದುವೆ ಆಗದಿರ್ಬೋದು, ಮನೆ ಕಷ್ಟ ಸುಖ ಏನೇ ಒಂದು ಇಲ್ಲಿ ಆರೈಕೆ ಮಾಡ್ಕೊಂಡೋದ್ರೆ ಆ ಕ್ಷಣದಲ್ಲಿ 6 ತಿಂಗಳ ವರ್ಷದಲ್ಲಿ ಒಂದು ಬೇಡಿಕೆ ಈಡೇರಿಸಿ ಮತ್ತೆ ನನ್ನ ಬೇಡಿಕೆ ಈಡೇರಿತೆ ಅಂತ ಬಿಟ್ಟು
ಮತ್ತೆ ಬಂದು ಇಲ್ಲಿ ಭಕ್ತಿಯಿಂದ ಸೇವೆ ಮಾಡ್ಕೊಂಡ ಪ್ರತೀತಿ ಇವತ್ತಿನವರೆಗೂ ಇದೆ.